ಸ್ನೇಹಿತರೆ, ದಿಢೀರಂತ ಬಾಂಗ್ಲಾ ಸೇನೆ ಬಂದು ಬಾಂಗ್ಲಾ ಸೇನೆ ಬಂದು ಭಾರತಕ್ಕೆ ನುಗ್ಗಿ ನಮ್ಮ ಹಳ್ಳಿಯನ್ನು ವಶಕ್ಕೆ ತಗೊಂಡ್ಬಿಟ್ರೆ ಹೇಗಿರುತ್ತೆ? ಅದನ್ನು ನಡುರಾತ್ರಿ ನಮ್ಮ ಪಾಡಿ ನಾವು ಮಲಗಿದ್ದಾಗ, ಫ್ರೆಂಡ್ಲಿ ಕಂಟ್ರಿ, ಅವ್ರ ಜೊತೆ ಇಶ್ಯೂನೇ ಇಲ್ಲ ಅಂತ ಅಂದ್ಕೊಂಡು ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನೆ ಇದ್ದಾಗ ಆ ಮಿತ್ರನೇ ಶತ್ರುವಾಗಿ ನೆಲದ ಮೇಲೆ ಬಂದು ಬಾವುಟ ಹಾರಿಸ್ಬಿಟ್ರೆ, ಶತ್ರು ಥರ ಬಿಹೇವ್ ಮಾಡಿ ಅವ್ರ ಧ್ವಜ ಹಾರಿಸ್ಬಿಟ್ರೆ, ನಮ್ಮ ಸೈನಿಕರ ಪ್ರಾಣವನ್ನು ತೆಗೆದುಬಿಟ್ರೆ, 10 ಭಾರತೀಯ ಸೈನಿಕರ ಪ್ರಾಣವನ್ನು ತೆಗೆದುಬಿಟ್ರೆ ಅವರು. ಸ್ನೇಹಿತರೆ, ಇದನ್ನು ಬಾಂಗ್ಲಾ ಮಾಡಿದೆ ಕೆಲವೇ ವರ್ಷಗಳ ಹಿಂದೆ. ಬಾಂಗ್ಲಾ ಅಂದರೆ ಬಾಂಗ್ಲಾ ಸರ್ಕಾರನ ಅಥವಾ ಹೇಗೆ ನಡೀತು ಅದು, ಅದನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಇದು ಕರಾಳ ಅಧ್ಯಾಯ ಭಾರತ ಬಾಂಗ್ಲಾ ಸಂಬಂಧದಲ್ಲಿ. ಭಾರತದ 16 ಸೈನಿಕರ ಪ್ರಾಣ ಹೋಗಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಬಾಂಗ್ಲಾದ ಮ್ಯಾಪೇ ಚೇಂಜ್ ಆಗೋ ಚಾನ್ಸಸ್ ಇತ್ತು. ಬಾಂಗ್ಲಾ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಘೋಷಿಸೋ ಆಪ್ಷನ್ಸನ್ನು ಓಪನ್ ಮಾಡಿತ್ತು ಆ ಘಟನೆ. ಆದರೆ ಕಡೇ ಕ್ಷಣದಲ್ಲಿ ಒಂದು ವಿಚಾರದಿಂದಾಗಿ ಅದೆಲ್ಲ ಅಲ್ಲಿಗೆ ಕಾಮ್ ಡೌನ್ ಆಯಿತು. ಒಟ್ಟು 4 ದಿನ ಭಾರತದಂಥ ಆನೆಯನ್ನು ಬಾಂಗ್ಲಾದಂಥ ಇರುವೆ ಸೊಂಡಿಲ ಒಳಗೆ ನುಗ್ಗಿ ಹುಚ್ಚೆಬ್ಬಿಸಿದ್ದು ಹೇಗೆ ಅವತ್ತು, ಎಲ್ಲವನ್ನ ಈ ಬಿಗ್ಗೆಸ್ಟ್ ಜಿಯೋಪೊಲಿಟಿಕಲ್ ಇನ್ಸಿಡೆಂಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ನಡುರಾತ್ರಿ ನುಗ್ಗಿತ್ತು ಬಾಂಗ್ಲಾ ಸೇನೆ. ಮೇಘಾಲಯದ ಗಡಿಯಲ್ಲಿ ಸಮರ ದುಂದುಬಿ. 2001 ಏಪ್ರಿಲ್ ತಿಂಗಳು ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ NDA ಸರ್ಕಾರ ಇತ್ತು. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ, ಭಾರತದ ಫ್ರೆಂಡೇ, ಇವಾಗ ಇಂಡಿಯಾದಲ್ಲಿ ಆಶ್ರಯ ಪಡಿತಿದ್ದಾರಲ್ಲ, ಅವರು ಪ್ರಧಾನಿಯಾಗಿದ್ದರು. 2 ಫ್ರೆಂಡ್ಲಿ ಕಂಟ್ರೀಸ್, ಅಲ್ಲಿರೋ ಪ್ರೈಮ್ ಮಿನಿಸ್ಟರ್ ಕೂಡ ಫ್ರೆಂಡ್ಲಿ, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಬಾರ್ಡರ್ನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಹಸೀನಾ ಅಧಿಕಾರಕ್ಕೆ ಬಂದು 4 ವರ್ಷ ಪೂರೈಸಿತ್ತು. ಅದೇ ವರ್ಷ ಚುನಾವಣೆ ನಡೀಬೇಕಾಗಿತ್ತು. BNP ಮತ್ತು ಜಮಾತ್ ಪಕ್ಷಗಳು ಹಸೀನಾರನ್ನು ಕೆಳಗೆ ಬೀಳಿಸೋಕೆ ಕಾದು ಕೂತಿದ್ವು. ಅಷ್ಟರಲ್ಲಿ ಬಾಂಗ್ಲಾದ ಸೇನೆಯ ಪ್ಯಾರಾಮಿಲಿಟರಿಯ ಒಂದು ಪಡೆ ದೊಡ್ಡ ತಪ್ಪನ್ನು ಮಾಡ್ತು. ಏಪ್ರಿಲ್ 16 ಸೋಮವಾರ ಬೆಳಗ್ಗೆ ಬಾಂಗ್ಲಾದ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಇದ್ದಕ್ಕಿದ್ದಂತೆ ಭಾರತದ ಗಡಿಯನ್ನು ದಾಟಿ ಬಂದರು. ಕನಿಷ್ಠ 1,000 ಸೈನಿಕರು ಮುಂಜಾನೆ ಹೊತ್ತಲ್ಲಿ ಇರುವೆಗಳ ಹಾಗೆ ನುಗ್ಗಿದ್ರು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಮೇಘಾಲಯದ ಬಾರ್ಡರ್ಗೆ ಮುತ್ತಿಗೆ ಹಾಕಿದ್ರು. 1971ರಿಂದ ನಮ್ಮ ಜಾಗಗಳನ್ನು ಭಾರತ ವಶದಲ್ಲಿ ಇಟ್ಕೊಂಡಿದೆ. ಇದನ್ನು ನಾವು ವಾಪಸ್ ಪಡಿತೀವಿ, ಇದಕ್ಕೆ ನಾವು ದಾಳಿ ಮಾಡಿದ್ದೀವಿ ಅಂತ ಬಾಂಗ್ಲಾ ಸೇನೆ ಹೇಳ್ತು. ನೋಡ್ತಿದ್ದಂತೆ ಗಡಿಯಲ್ಲಿದ್ದ ಪೆರ್ದಿವಾ ಅನ್ನೋ ಹಳ್ಳಿಯನ್ನು ವಶಕ್ಕೆ ಪಡೆದೇ ಬಿಡ್ತು. ಸ್ನೇಹಿತರೆ, ಅವತ್ತಿಗೆ ಭಾರತ ಬಾಂಗ್ಲಾ ಫ್ರೆಂಡ್ಲಿ ಕಂಟ್ರೀಸ್, ಅಲ್ಲಿದ್ದ ಪ್ರೈಮ್ ಮಿನಿಸ್ಟರ್ ಕೂಡ ಫ್ರೆಂಡ್ಲಿ. ಹಾಗಾಗಿ ಈ ಗಡಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಭಾರತ. ನಮ್ಮ ಗಮನ ಫುಲ್ ಪಾಕ್ ಬಾರ್ಡರ್ ಮೇಲಿತ್ತು. ಕಾರ್ಗಿಲ್ ಯುದ್ಧ ಕೂಡ ಆಗಿತ್ತು. ಪಾಕೇ ನಮ್ಮ ನಂಬರ್ 1 ಟಾರ್ಗೆಟ್ ಆಗಿತ್ತು. ಇದನ್ನು ಬಂಡವಾಳ ಮಾಡಿಕೊಂಡ ಬಾಂಗ್ಲಾದ ಈ ಸೇನೆಯ ತುಕಡಿ ಭಾರತದ ಮೇಲೆ ಏಕಾಏಕಿ ದಾಳಿ ಮಾಡಿಬಿಡ್ತು. ನಮ್ಮ ಯೋಧರಿಗೆ ಶಾಕ್ ಆಯಿತು. ಯಾಕಂದರೆ ಇವರು ಯಾರೋ ಚೀನಿಯರೋ ಪಾಕಿಗಳೋ ಅಲ್ಲ. ಹಿಂದಿನ ರಾತ್ರಿ ತನಕ ಫ್ರೆಂಡ್ಲಿ ಕಂಟ್ರಿ ಅಂದ್ಕೊಂಡಿದ್ದ ಬಾಂಗ್ಲಾದ ತುಕಡಿ, ಸೇನೆಯ ತುಕಡಿ, 1000 ಸಂಖ್ಯೆಯಲ್ಲಿ ಭಾರತೀಯ ಪೋಸ್ಟ್ಗಳತ್ತ ನುಗ್ಗಿ ಬಂದ್ಬಿಟ್ಟಿದೆ. ಅಲ್ಲದೆ ಅಲ್ಲಿದ್ದ ಸೇನೆಗೆ ಪ್ರತಿಕ್ರಿಯೆ ಕೊಡೋಕ್ಕೂ ಅವಕಾಶ ಕೊಡದೆ ಪಡುವ ಗ್ರಾಮಸ್ಥರನ್ನ ಒತ್ತೆಯಾಳಾಗಿ ಇಟ್ಕೊಂಡ್ಬಿಟ್ರು. ಬಳಿಕ ಬಂಕರ್ಗಳನ್ನು ತೋಡೋಕೆ ಶುರು ಮಾಡಿದ್ರು. ಭಾರತೀಯ ಸೇನೆಯನ್ನ ಎಲ್ಲ ಕಡೆಯಿಂದ ಸುತ್ತುವರೆದ್ರು. ಬೆಳಗಾಗೋದ್ರಲ್ಲಿ ಭಾರತದ ಭೂಮಿ ಪೆರ್ದಿವಾ ಬಾಂಗ್ಲಾ ಸೇನೆಯ ಕಂಟ್ರೋಲ್ಗೆ ಬಂದ್ಬಿಡ್ತು. ಭಾರತ ಸರ್ಕಾರ ಅವತ್ತು ಕೊಟ್ಟ ಮಾಹಿತಿ ಪ್ರಕಾರ ನಮ್ಮ 20 ಸೈನಿಕರನ್ನ ಬಾಂಗ್ಲಾ ಒತ್ತೆಯಾಳಾಗಿಟ್ಕೊಂಡಿತ್ತು. ಹಾಗೆ ರಾಜಧಾನಿ ಢಾಕಾದಿಂದ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಬಾಂಗ್ಲಾ ಸೈನಿಕರು ಬಾರ್ಡರ್ಗೆ ನುಗ್ಗಿದ್ರು. ಭಾರತ ಕೂಡ ತುರ್ತಾಗಿ ಸೇನೆ ನಿಯೋಜನೆ ಮಾಡ್ತು. ಆ ಹಳ್ಳಿಯನ್ನೇನು ಬಾಂಗ್ಲಾದೇಶರು ಇಟ್ಕೊಂಡಿದ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ. ಆದರೆ ಮರುದಿನ ಅಂದರೆ ಏಪ್ರಿಲ್ 17 ಮತ್ತು 18 ರಾತ್ರಿ ಭಾರತದ ಬೇರೆ ಗಡಿಯಲ್ಲೂ ಕೂಡ ಗುಂಡಿನ ದಾಳಿ ಶುರುವಾಯಿತು. ತ್ರಿಪುರ ಬಾಂಗ್ಲಾವನ್ನ ಬೇರ್ಪಡಿಸೋ ಫೆನ್ನಿ ನದಿಯುದ್ದಕ್ಕೂ ಬಾಂಗ್ಲಾ ಸೈನಿಕರ ಗುಂಪು ದಾಳಿ ಮಾಡ್ತು. ಅಸ್ಸಾಂ ಗಡಿಯಲ್ಲೂ ಗುಂಡಿನ ಚಕಮಕಿ ಆಯಿತು. ಮೇಘಾಲಯದ ಬೆಂಕಿ ಹಾಗೆ ಇರುತ್ತೆ. ಒಂದರ್ಥದಲ್ಲಿ ಪಶ್ಚಿಮ ಬಂಗಾಳ ಬಿಟ್ಟು ಪೂರ್ವ ಈಶಾನ್ಯ ರಾಜ್ಯಗಳ ಗಡಿಯ ತುಂಬಾ ಎಲ್ಲಾ ಕಡೆ ಬಾಂಗ್ಲಾ ಸೇನೆಯ ಕೆಲ ತುಕಡಿಗಳು ಅಪ್ರಚೋದಿತ ದಾಳಿ ಮಾಡಿದ್ರು. ಇದರ ಪರಿಣಾಮ ಬಾಂಗ್ಲಾ ಭಾರತದ ನಡುವೆ ಆರ್ಟಿಲರಿ ದಾಳಿ, ರಾಕೆಟ್, ಶೆಲ್ಲಿಂಗ್ ಎಲ್ಲ ರೀತಿಯ ಶಬ್ದ ಶುರುವಾಗುತ್ತೆ. ಬೊರೈಬಾರಿ ಅನ್ನೋ ಕಡೆಯಂತೂ ಘನಘೋರ ಯುದ್ಧ ಆಗುತ್ತೆ. ನಮ್ಮ 16 ಸೈನಿಕರು ಹುತಾತ್ಮರಾಗ್ತಾರೆ. ಬಾಂಗ್ಲಾ ಕಡೆ 3 ಜನ ಮಾತ್ರ ಪ್ರಾಣ ಕಳ್ಕೊಳ್ತಾರೆ. ಸ್ನೇಹಿತರೆ, ಬೊರೈಬಾರಿ ಕದನದ ಬಗ್ಗೆ ಭಾರತ ಸರ್ಕಾರ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಅವತ್ತಿನ ರಕ್ಷಣಾ ಸಚಿವ ಜಸ್ವಂತ್ ಸಿಂಗ್ ಗಡಿಯಲ್ಲಿ ಗಸ್ತು ತಿರುಗುವವರ ಮೇಲೆ ಬಾಂಗ್ಲಾ ಸೈನಿಕರು ದಾಳಿ ಮಾಡಿದ್ರು. ಹಾಗಾಗಿ ಈ ಪ್ರಮಾಣದ ಸಾವು ನೋವಾಯಿತು ಅಂತ ಹೇಳ್ತಾರೆ. ಆದರೆ ಅವತ್ತಿನ ಪತ್ರಿಕೆಗಳು, ಪತ್ರಕರ್ತರು, ಗ್ರೌಂಡ್ ರಿಪೋರ್ಟರ್ಸ್ ಕಾಂಟ್ರಡಿಕ್ಟರಿ ರಿಪೋರ್ಟ್ಸ್ ಅನ್ನ ಕೂಡ ಮಾಡಿದ್ದಾರೆ. ರಕ್ಷಣಾ ಸಚಿವರು ಹೇಳ್ತಿರೋದು ಸರಿ ಇಲ್ಲ ಅಂತ ಹೇಳ್ತಾರೆ. ನೀವೀಗ ಟೈಮ್ಸ್ ಆಫ್ ಇಂಡಿಯಾದ ರಿಪೋರ್ಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಏಪ್ರಿಲ್ 25 2001 ಮಾಡಿದ ವರದಿ. ಇದರ ಪ್ರಕಾರ ಭಾರತ ಸರಿಯಾದ ಲೆಕ್ಕಾಚಾರ ಇಲ್ಲದೆ ಪ್ರತಿಕಾರ ಹೇಳೋಕೆ ಒಳಗ್ನುಗ್ಗಿ ಪೆಟ್ಟು ತಿಂತು ಅವತ್ತು ಅಂತ ಉಲ್ಲೇಖ ಇದೆ. BSF ಪಡೆಗಳ ತುಕಡಿ ಅಸ್ಸಾಂ ಗಡಿ ಮೂಲಕ ಬಾಂಗ್ಲಾ ಪ್ರವೇಶ ಮಾಡಿತ್ತು.
ಈ ಬೊರೈಬಾರಿ ಬಾಂಗ್ಲಾದ ಒಳಗಿರೋ ಹಳ್ಳಿ ಭತ್ತದ ಗದ್ದೆಯಿಂದ ಸುತ್ತುವರೆದಿದೆ. ಇದನ್ನೇ ವಶಪಡಿಸಿಕೊಳ್ಳೋಕೆ ಸೂಕ್ತವಾದ ಜಾಗ ಅಂತ ಭಾರತ ಭಾವಿಸಿತ್ತು. ಬಾಂಗ್ಲಾಗೆ ಟಿಟ್ ಫಾರ್ ಟ್ಯಾಟ್ ಅಂತ BSF ಪ್ರತಿಕಾರ ಹೇಳೋಕೆ ಹೋಯಿತು. ಉನ್ನತ ರಾಜಕೀಯ ನಾಯಕರೊಬ್ಬರಿಂದ ಇದಕ್ಕೆ ಕ್ಲಿಯರೆನ್ಸ್ ಸಿಕ್ತು. ಆದರೆ ಅಲ್ಲಿ ಪರಿಸ್ಥಿತಿ ಅಂದ್ಕೊಂಡಂತಿರಲಿಲ್ಲ. ಏಪ್ರಿಲ್ 17ರ ರಾತ್ರಿ ಸುಮಾರು 240 ಸೈನಿಕರು ಬಾಂಗ್ಲಾ ಒಳಗೆ ಹೋದ್ರು. ಏಪ್ರಿಲ್ 18ರ ಬೆಳಗಿನ ಜಾವ 4 ಗಂಟೆಗೆ ಭಾರತ ಈ ಹಳ್ಳಿಯಲ್ಲಿದ್ದ ಬಾಂಗ್ಲಾ ಪೋಸ್ಟ್ ಅನ್ನ ಸುತ್ತುವರಿತು. ಒಂದು ಪೋಸ್ಟ್ ಅನ್ನ ಭಾರತ ಉಡಾಯಿಸಿತು ಕೂಡ. ಅಷ್ಟೊತ್ತಿಗೆ ಹಳ್ಳಿ ಜನ ಭಾರತೀಯ ಸೈನಿಕರ ವಿರುದ್ಧ ಒಂದಾದ್ರು. ಬಾಂಗ್ಲಾ ಸೇನೆ ಮತ್ತು ಹಳ್ಳಿ ಜನರು ಭಾರತದ ಸೈನಿಕರಿಗೆ ಯುದ್ಧ ಮಾಡೋಕೆ ಬಿಡ್ಲಿಲ್ಲ, ಅವ್ರು ತಪ್ಪಿಸ್ಕೊಂಡು ಹೋಗೋಕ್ಕೂ ಬಿಡ್ಲಿಲ್ಲ. ಹೀಗಾಗಿ ಸಾವು ನೋವು ಜಾಸ್ತಿ ಆಯಿತು ಅಂತ ರಿಪೋರ್ಟ್ ಹೇಳ್ತು. ಅಷ್ಟೇ ಅಲ್ಲ, ಏಪ್ರಿಲ್ 18ನೇ ತಾರೀಕು ಢಾಕಾದಲ್ಲಿ BDR ಮುಖ್ಯಸ್ಥ ಮೇಜರ್ ಜನರಲ್ ಫಜ್ಲುರ್ ರೆಹಮಾನ್ ಪತ್ರಿಕಾಗೋಷ್ಠಿ ಮಾಡಿದ್ರು. 300 BSF ಸೈನಿಕರು ಬೊರೈಬಾರಿ ಮೇಲೆ ದಾಳಿ ಮಾಡಿದ್ದಾರೆ. 16 ಭಾರತೀಯರು ಮತ್ತು 2 ಬಾಂಗ್ಲಾದೇಶಿ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಘರ್ಷಣೆಯಲ್ಲಿ ಅಂತ ಹೇಳಿದ್ರು. ಇದಾದ್ಮೇಲೆ ಕೇಂದ್ರ ಗೃಹ ಕಾರ್ಯದರ್ಶಿ ಕಮಲ್ ಪಾಂಡೆ ಕೂಡ ನಮ್ಮ 16 ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರು. ಬಾಂಗ್ಲಾದ BDRನವರು ಎಷ್ಟು ಕ್ರೂರವಾಗಿ ವರ್ತಿಸಿದ್ರು ಅಂತ ಹೇಳಿದ್ರೆ, 20ನೇ ತಾರೀಕು ಸಂಜೆ ನಮಗೆ ಮೃತದೇಹಗಳನ್ನ ಕೊಟ್ಟಾಗ ಆಘಾತಕಾರಿಯಾಗಿ ಗಾಯದ ಗುರುತುಗಳಿದ್ವು. ಅಷ್ಟು ಕ್ರೂರ ಹಿಂಸೆಯನ್ನು ಕೊಡಲಾಗಿತ್ತು. 8 ಸೈನಿಕರನ್ನ ಅತ್ಯಂತ ಹತ್ತಿರದಿಂದ ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಅತ್ಯಂತ ಹತ್ತಿರದಿಂದ ಗುಂಡು ಹಾರಿಸಲಾಗಿತ್ತು. ಇದೆಲ್ಲ ಆಗ್ತಿದ್ದ ಹಾಗೆ, ಬಾರ್ಡರ್ನಲ್ಲಿ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಭಾರತ ಸರ್ಕಾರ ಬಾಂಗ್ಲಾದೊಂದಿಗೆ ಮಾತನಾಡುತ್ತೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಬಾಂಗ್ಲಾ ಸರ್ಕಾರಕ್ಕೂ ಏನ್ ನಡೀತಿದೆ ಅಂತ ಗೊತ್ತಿರೋದಿಲ್ಲ. ಶೇಖ್ ಹಸೀನಾರ ಸರ್ಕಾರ ಆಘಾತ ವ್ಯಕ್ತಪಡಿಸುತ್ತೆ. ಕ್ಲಿಯರ್ ಆಗಿ ಹೇಳ್ತಾರೆ, ಇದು ಯುದ್ಧ ಅಲ್ಲ, ನಾವು ಯುದ್ಧ ಮಾಡ್ತಾ ಇಲ್ಲ, ನಮ್ಮ ಈ ಸೇನಾ ತುಕಡಿಗಳಿಗೆ ನಾವು ಆದೇಶವನ್ನು ಕೊಟ್ಟಿಲ್ಲ, ಇದು ಸರ್ಕಾರದ ಪ್ಲಾನ್ ಅಲ್ವೇ ಅಲ್ಲ, ಇದು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶನ ಕೆಲ ಅಧಿಕಾರಿಗಳು ರೋಗ ಆಗಿರೋದು, ಅಂದ್ರೆ ದಾರಿ ತಪ್ಪು ಹೋಗಿರೋದು, ಅವರು ಹುಚ್ಚೆದ್ದು ಅವರವರೇ ತಗೊಂಡಿರೋ ಆಕ್ಷನ್ ಇದು. ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ, ಕ್ರಮ ತಗೊಳ್ತೀವಿ. ಈ ಕ್ರೂರ ವರ್ತನೆ ಬಗ್ಗೆ ನಾವು ತನಿಖೆಯನ್ನ ಕೂಡ ನಡೆಸ್ತೀವಿ. ನಮಗೆ ಇದ್ರ ಬಗ್ಗೆ ವಿಷಾದ ಇದೆ, ನಮ್ಮ ಅರಿವಿಗೆ ಬಂದಿಲ್ಲ ಅಂತ ಬಾಂಗ್ಲಾ ಸರ್ಕಾರ ಹೇಳ್ತು. ಶೇಖ್ ಹಸೀನಾ ಮತ್ತು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಮಾತಾಡಿದ್ರು. ಗಡಿಯಲ್ಲಿ BDRನ ಕೆಲ ತುಕಡಿಗಳು ವರ್ತಿಸಿದ ರೀತಿಗೆ ಖುದ್ದು ಶೇಖ್ ಹಸೀನಾ ದುಃಖಿತರಾಗಿದ್ದಾರೆ ಅಂತ ಅವರು ನಮ್ಮ ಪ್ರಧಾನಿ ಹತ್ರ ಮಾತನಾಡ್ತಾ ಹೇಳಿದ್ರಂತೆ ಆ ಟೈಮ್ನಲ್ಲಿ. ಜೊತೆಗೆ 2 ರಾಷ್ಟ್ರಗಳ ನಡುವೆ ಒಳ್ಳೆ ಸಂಬಂಧ ಇದೆ, ಇಂತಹ ಕ್ರಿಮಿನಲ್ ಸಾಹಸಗಳಿಗೆ ಯಾವತ್ತೂ ಅನುಮತಿಯನ್ನು ಕೊಡಬಾರ್ದು, ಹುತಾತ್ಮ ಸೈನಿಕರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ 2 ರಾಷ್ಟ್ರಗಳು ಮಾತಾಡ್ಕೊಂಡ್ರು. ಆಮೇಲೆ ಭಾರತದಿಂದ ಏನು ಸೇನಾ ಕ್ರಮ ಆಗಲಿಲ್ಲ ಬಾಂಗ್ಲಾದೇಶದ ಮೇಲೆ. ಯಾಕಂತ ಹೇಳಿದ್ರೆ 2 ಸರ್ಕಾರಗಳು ಒಂದೇ ಪೇಜ್ನಲ್ಲಿ ಇದ್ವು. ಅಂಡ್ ಭಾರತಕ್ಕೂ ಗೊತ್ತಿತ್ತು, ಜಗತ್ತಿಗೂ ಗೊತ್ತಿತ್ತು, ಬಾಂಗ್ಲಾ ಸೇನೆಯಲ್ಲಿ ಕೆಲವೊಂದಷ್ಟು ಯೂನಿಟ್ಗಳು, ಕೆಲವೊಂದಷ್ಟು ಪಡೆಗಳು ಅವ್ರಿಗೆ ಇಷ್ಟ ಬಂದಂಗೆ ಆಗಾಗ ದಂಗೆಗಳನ್ನು ಮಾಡಿರೋ ಹಲವಾರು ಎಕ್ಸಾಂಪಲ್ ಇದೆ. ಬರೀ ಭಾರತದ ಮೇಲೆ ಮಾತ್ರ ಅಲ್ಲ, ಅಲ್ಲಿ ಸರ್ಕಾರದ ಮೇಲೇನೆ, ಅಲ್ಲಿನ ಟಾಪ್ ಕಮಾಂಡರ್ಗಳ ಮೇಲೇನೆ ದಂಗೆ ಮಾಡಿ ಸಾಮೂಹಿಕ ಹತ್ಯೆ ಮಾಡಿರೋ ಆರ್ಮಿ ಯೂನಿಟ್ಸ್ ಗೋಯಿಂಗ್ ರೋಗ್, ಅಥವಾ ಸೇನೆಯ ಕೆಲವೊಂದಷ್ಟು ಯೂನಿಟ್ಗಳು ಹುಚ್ಚೆದ್ದು ಹೋಗೋದು, ಅಥವಾ ಶಿಸ್ತನ್ನು ಬಿಟ್ಟು ಆದೇಶವನ್ನು ಮೀರಿ ತಮಗೆ ತಾವೇ ವರ್ತಿಸೋದು, ಈ ಥರದ್ದು ತುಂಬ ಹಿಸ್ಟ್ರಿ ಇದೆ ಬಾಂಗ್ಲಾದಲ್ಲಿ. ಹಾಗಾಗಿ ಶೇಖ್ ಹಸೀನಾ ಸರ್ಕಾರ ಭಾರತದೊಂದಿಗೆ ಈ ರೀತಿ ಮಾತುಕತೆ ನಡೆಸಿದ ಮೇಲೆ ಇದು ನಮ್ಮ ಗಮನದಲ್ಲೇ ಇಲ್ಲ, ನಾವು ಆರ್ಡರು ಮಾಡಲಿಲ್ಲ, ನಾವು ಪ್ಲಾನು ಕೂಡ ಮಾಡಲಿಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ, ನಾವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ತನಿಖೆ ನಡೆಸ್ತೀವಿ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿ ಅವರು ಪ್ರಾಮಿಸ್ ಮಾಡಿ ಆ್ಯಕ್ಷನ್ ಕೂಡ ತಗೊಂಡ ಮೇಲೆ ಅದಕ್ಕೆ ಭಾರತ ಯಾವುದೇ ಮಿಲಿಟರಿ ಆ್ಯಕ್ಷನ್ ಅವತ್ತು ತಗೊಳ್ಳೋಕೆ ಹೋಗಲಿಲ್ಲ. ಯಾರ ಮೇಲೆ ತಗೊಳ್ಳೋದು? ಬಾಂಗ್ಲಾದೇಶದ ಮೇಲೆ ತಗೊಳಕ್ ಹೋದ್ರೆ ಅಲ್ಲಿನ ಸರ್ಕಾರ ನಮ್ಮ ಜೊತೆನೇ ಇದೆಯಲ್ವಾ? ಆ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿತ್ತು. ಬಾಂಗ್ಲಾ ಸರ್ಕಾರಕ್ಕೂ ಕೂಡ ಏನಾಗ್ತಿದೆ ಅನ್ನೋದು ಅರಿವಿರಲಿಲ್ಲ, ಅವ್ರಿಗೂ ಕೂಡ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ ಬಾರ್ಡರ್ನಲ್ಲಿ. ಹಾಗಾಗಿ ಇಲ್ಲಿ ಗಮನಿಸಿ ಸ್ನೇಹಿತರೆ, ಬಾಂಗ್ಲಾ ಇನ್ನೇನು ಚುನಾವಣೆಗೆ ಹೋಗೋದಲ್ಲಿತ್ತು, ಹಸೀನಾ ಅವರ ಅವಧಿ ಮುಗಿತಾ ಬಂದಿತ್ತು, ಕೇರ್ ಟೇಕರ್ ಗವರ್ಮೆಂಟ್ ಅಲ್ಲಿ ಬರೋದಿತ್ತು. ಬಾಂಗ್ಲಾದಲ್ಲಿ ಪಾಕಿಸ್ತಾನ ತರನೇ ಕೇರ್ ಟೇಕರ್ ಗವರ್ಮೆಂಟ್ಗೆ ಸಿಕ್ಕಾಪಟ್ಟೆ ಪವರ್ಸ್ ಇರುತ್ತೆ. ಆ ಗವರ್ಮೆಂಟ್ ಇಡೀ ಚುನಾವಣಾ ಪ್ರೋಸೆಸ್ ಅನ್ನ ನಿಯಂತ್ರಣ ಮಾಡ್ತಾ ಇತ್ತು, ಫುಲ್ ಪವರ್ಸ್ ಆ ಸರ್ಕಾರಕ್ಕೆ ಇರ್ತಾ ಇತ್ತು ಚುನಾವಣೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ. ಔಟ್ ಗೋಯಿಂಗ್ ಪ್ರೈಮ್ ಮಿನಿಸ್ಟರ್ಗಾಗ್ಲಿ ಆ ಸರ್ಕಾರಕ್ಕಾಗ್ಲಿ ಯಾವುದೇ ಪವರ್ಸ್ ಇರ್ತಾ ಇರಲಿಲ್ಲ. ಏಪ್ರಿಲ್ ನಲ್ಲಿ ಇನ್ಸಿಡೆಂಟ್ ಆಗಿದ್ದು, ಮೇ, ಜೂನ್, ಜುಲೈ ಅಷ್ಟೊತ್ತಿಗೆ ಕೇರ್ ಟೇಕರ್ ಗವರ್ಮೆಂಟ್ ಅಲ್ಲಿಗೆ ಬಂದಾಗಿತ್ತು. ಅಕ್ಟೋಬರ್ ತನಕ ಕೇರ್ ಟೇಕರ್ ಗವರ್ಮೆಂಟ್ ಅಲ್ಲಿ ಇತ್ತು. ಆಮೇಲೆ ಚುನಾವಣೆ ರಿಸಲ್ಟ್ ಬಂದಾಗ ಅಲ್ಲಿ ಹಸೀನಾ ಗೆಲ್ಲಲಿಲ್ಲ. ಅಲ್ಲಿ ಗೆದ್ದು ಬಂದಿದ್ದು ಬೇಗಂ ಖಲೀದಾ ಜಿಯಾ ಅವರು. ಭಾರತಕ್ಕೆ ಸ್ವಲ್ಪ ಹಸೀನಾ ಕಂಪೇರ್ ಮಾಡಿದ್ರೆ ಆಂಟಿ ಇರೋ, ವಿರೋಧಿಯಾಗಿರೋ BNP ಪಾರ್ಟಿಯ ಖಲೀದಾ ಜಿಯಾ ಅವರು ಗೆದ್ದು ಅಧಿಕಾರಕ್ಕೆ ಬಂದರು. ಆಮೇಲೆ ಆದರೆ ಹಸೀನಾ ಇಳಿದು ಹೋಗುವಷ್ಟರಲ್ಲಿ ಬಾರ್ಡರ್ನಲ್ಲಿದ್ದ ಆ ಅಧಿಕಾರಿಗಳನ್ನು ಅಲ್ಲಿಂದ ರಿಮೂವ್ ಮಾಡಿದ್ರು, ಅವ್ರನ್ನ ಬೇರೆ ಕಡೆಗೆ ರಿಲೊಕೇಟ್ ಮಾಡಿದ್ರು, ಇಂಟರ್ನಲ್ ಇನ್ಕ್ವೈರಿಯನ್ನು ಕೂಡ, ತನಿಖೆಯನ್ನು ಕೂಡ ಆದೇಶ ಕೊಟ್ಟಿದ್ರು ಈ ಘಟನೆಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಅಷ್ಟೊತ್ತಿಗೆ ಖಲೀದಾ ಜಿಯಾ ಅವರ ಸರ್ಕಾರ ಬಂತು. ನೆಕ್ಸ್ಟ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಫುಲ್ ಟರ್ಮ್. ಅದಾದ್ಮೇಲೆ ನೆಕ್ಸ್ಟ್ ಟರ್ಮ್ನಲ್ಲಿ ಹಸೀನಾ ಅವರು ಮತ್ತೆ ಅಧಿಕಾರಕ್ಕೆ ಬಂದರು. ಇದೇ BDR ಮತ್ತೊಮ್ಮೆ ದಂಗೆ ಮಾಡ್ತು. ಅವಾಗ ಟಾಪ್ ಅಧಿಕಾರಿಗಳನ್ನೆಲ್ಲ ಹತ್ಯೆ ಮಾಡಿ ಢಾಕಾಗ ನುಗ್ಗಿ ಇಡೀ ಅಧಿಕಾರವನ್ನು ಕೈಗೆತ್ಕೊಳ್ಳೋಕೆ ಪ್ರಯತ್ನ ಪಟ್ಟಿತ್ತು ಅವಾಗ BDR. ಆ ಟೈಮ್ನಲ್ಲಿ ಶೇಖ್ ಹಸೀನಾ ಈ BDR ಮೇಲೆ ಅತ್ಯಂತ ಭಯಂಕರವಾದ ಕ್ರಮವನ್ನು ತಗೊಂಡ್ರು. ಒಂದೇ ಶಾಟ್ಗೆ BDR ಅನ್ನ ಮುಗಿಸಿ ಹಾಕಿದ್ರು, ಡಿಸ್ಮ್ಯಾಂಟಲ್ ಮಾಡಿದ್ರು, BDR ಅನ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಈ ದಂಗೆಯಲ್ಲಿ BDRನವರು ಮಾಡಿರೋ ದಂಗೆಯಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ರು ಗೊತ್ತಾ? ಅವಾಗ 2009ರಲ್ಲಿ 74 ಜನ ಪ್ರಾಣ ಕಳ್ಕೊಂಡಿದ್ರು. 57 ಬಾಂಗ್ಲಾದೇಶ್ ಆರ್ಮಿ ಆಫೀಸರ್ಸ್ನ ಹತ್ಯೆ ಮಾಡಲಾಗಿತ್ತು. ಅದಾದ ನಂತರ
ಹಸೀನಾ ಸರ್ಕಾರ ಅವ್ರ ಮೇಲೆ ಮುಗಿಬಿದ್ದು BDR ಅನ್ನ ಮುಗಿಸಿಬಿಡ್ತು. BDR ಅನ್ನೇ ನಾಶ ಮಾಡಿದ್ರು ಹಸೀನಾ. ಆಮೇಲೆ ಹೊಸದಾಗಿ BGB ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಅಂತ ಮಾಡಲಾಯಿತು. ಈ BDRನಲ್ಲಿ ಎಷ್ಟು ಅರೆಸ್ಟ್ ಆಯಿತು ಗೊತ್ತಾ? 6,000 ಅರೆಸ್ಟ್ಗಳನ್ನು ಮಾಡಲಾಯಿತು. 152 BDRನ ದಂಗೆಕೋರರಿಗೆ ಮರಣದಂಡನೆಯನ್ನು ಶೇಖ್ ಹಸೀನಾ ಸರ್ಕಾರದ ಅವಧಿಯಲ್ಲಿ ವಿಧಿಸಲಾಯಿತು. 160 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಹಾಗೆ 250ಕ್ಕೂ ಅಧಿಕ BDRನ ದಂಗೆಕೋರರನ್ನು ದೀರ್ಘ ಅವಧಿಯ ಜೈಲು ಶಿಕ್ಷೆಗಳಿಗೆ ಗುರಿಪಡಿಸಲಾಯಿತು. ಇನ್ನೂ ಸಾವಿರಾರು ಜನರನ್ನ ಕೆಲಸದಿಂದ ತೆಗೆದುಹಾಕಲಾಯಿತು. ಆಮೇಲೆ ಆಗಲೇ ಹೇಳಿದ ಹಾಗೆ BDR ಅನ್ನೇ ರದ್ದು ಮಾಡಿ BGB ಅಂತ ಹೊಸ ಪಡೆಯನ್ನು ಕಟ್ಟಲಾಯಿತು. ಫ್ರೆಶ್ ರಿಕ್ರೂಟ್ಮೆಂಟ್ ಕೂಡ ಸುಮಾರು ಮಾಡಿದ್ರು. ಅವ್ರ ಮೇಲೆ ಹೆಚ್ಚಿನ ಕಂಟ್ರೋಲನ್ನು ಸಾಧಿಸಲಾಯಿತು. ಆಮೇಲೆ ಆದರೆ ಸ್ನೇಹಿತರೆ, ಭಾರತ ಈ ಘಟನೆಯಿಂದ ಪಾಠ ಕಲಿತು ಬಾಂಗ್ಲಾವನ್ನು ಪೂರ್ತಿಯಾಗಿ ನಂಬಕ್ಕಾಗಲ್ಲ, ಅದು ಅಸ್ಥಿರ ರಾಷ್ಟ್ರ ಅನ್ನೋದು ಭಾರತಕ್ಕೆ ಅರ್ಥ ಆಯಿತು. 4,000 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಫೆನ್ಸಿಂಗ್ ಹಾಕೋಕ್ಕೆ ಭಾರತ ಶುರು ಮಾಡ್ತು. ಅದಕ್ಕೂ ಬಾಂಗ್ಲಾ ತಕರಾರು ತೆಗೆತು. ಅಂತಾರಾಷ್ಟ್ರೀಯ ಗಡಿಯ 150 ಗಜಗಳ ಒಳಗಡೆ ನೀವು ಬೇಲಿ ಕಟ್ಟೋ ಹಾಗಿಲ್ಲ, ಇದು ಶಾಂತಿ ಒಪ್ಪಂದ ಉಲ್ಲಂಘನೆ ಅಂತ ಕಿರಿಕಿರಿ ಮಾಡ್ತು. ಆದರೆ ಭಾರತ ಕೇರ್ ಮಾಡಲಿಲ್ಲ. 2002ರ ಮಾರ್ಚ್ನಲ್ಲಿ ಮತ್ತೆ ಮಾತುಕತೆ ಶುರುವಾಯಿತು. 2002ರ ಜುಲೈನಲ್ಲಿ ಜಂಟಿ ಕಾರ್ಯಪಡೆಗಳನ್ನು ರಚಿಸಲಾಯಿತು. ಫೈನಲ್ ಆಗಿ 2015ರಲ್ಲಿ ಭಾರತ ಮತ್ತು ಬಾಂಗ್ಲಾ ನಡುವೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಆಯಿತು. ಹಿಸ್ಟಾರಿಕ್. ಭಾರತದ PM ನರೇಂದ್ರ ಮೋದಿ ಮತ್ತು ಬಾಂಗ್ಲಾದ ಪ್ರಧಾನಮಂತ್ರಿ ಶೇಖ್ ಹಸೀನಾ ನಡುವೆ ಐತಿಹಾಸಿಕ ಒಪ್ಪಂದ ಆಯಿತು. 190ಕ್ಕೂ ಅಧಿಕ ಎನ್ಕ್ಲೇವ್ಗಳನ್ನು ಸಮಸ್ಯೆಯನ್ನು ಬಗೆಹರಿಸಲಾಯಿತು. ಬಾಂಗ್ಲಾದೇಶದಲ್ಲಿದ್ದ ಭಾರತೀಯ ಎನ್ಕ್ಲೇವ್ಗಳನ್ನು ಬಾಂಗ್ಲಾ ಬಿಟ್ಕೊಡ್ಲಾಯಿತು. ಭಾರತದ ಒಳಗಡೆ ಇದ್ದ ಬಾಂಗ್ಲಾ ಎನ್ಕ್ಲೇವ್ಗಳನ್ನು ಭಾರತಕ್ಕೆ ಬಿಟ್ಕೊಡ್ಲಾಯಿತು. ಎನ್ಕ್ಲೇವ್ ಅಂತ ಹೇಳಿದ್ರೆ ಸುತ್ತ ಕವರ್ ಆಗಿದೆ ಭಾರತ, ಮಧ್ಯದಲ್ಲಿ ಒಂದು ಹಳ್ಳಿ ಮಾತ್ರ ಬಾಂಗ್ಲಾದೇಶಕ್ಕೆ ಸೇರಿದಿದೆ. ಸರಿಯಾಗಿ ಅಗ್ರಿಮೆಂಟ್ ಇಲ್ವಲ್ಲ. ರ್ಯಾಡ್ ಕ್ಲಿಫ್ ವಾಯು ಬಂದಂಗೆ ಎಳೆದು ಹೋಗಿದ್ನಲ್ಲ, ಇಲ್ಲಿ ಕಾಲಿಡ್ದೇನೆ, ಅದ್ರ ಪರಿಣಾಮ ಇದು. ಅವರು ಹೆಸರಿಗಷ್ಟೇ ಇಲ್ಲೊಂದು ಹಳ್ಳಿ ಇದೆ ಭಾರತದ ಬಾರ್ಡರ್ ಒಳಗಡೆ, ಅವ್ರು ಆ ಕಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಅವ್ರಿಗೆ ವೋಟಿಂಗ್ ರೈಟ್ಸು ಇರಲಿಲ್ಲ, ನಿರ್ಗತಿಕ ಪರಿಸ್ಥಿತಿ ಅವ್ರದ್ದು. ಹಾಗೆ ಆ ಕಡೆ ಕೂಡ ಇತ್ತು. ಅದನ್ನ ಆಮೇಲೆ ಸೆಟಲ್ ಮಾಡಲಾಯಿತು. ಅವ್ರದ್ದು ಅಲ್ಲಿರೋದು ಅವರಿಗೆ, ಇಲ್ಲಿರೋದು ಇವರಿಗೆ ಅಂಥೇಳಿ. ಜೊತೆಗೆ ಅವರಿಗೆ ಯಾವ ದೇಶದ ಪೌರತ್ವ ಪಡಿಬೇಕು ಅನ್ನೋ ಆಪ್ಷನ್ ಕೂಡ ಆ ಹಳ್ಳಿಯವ್ರಿಗೆ ಕೊಡಲಾಯಿತು. ಆ ಎಲ್ಲ ಹಳ್ಳಿಗಳವರಿಗೂ ಕೊಡಲಾಯಿತು. ಜೊತೆಗೆ ನಾವು 3 ಪಾಠ ಕಲ್ತ್ವಿ. ಒಂದು, ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಯಾರೂ ಶಾಶ್ವತ ಶತ್ರುಗಳಲ್ಲ ಅನ್ನೋದು. ಇನ್ನೊಂದು, ಗುಪ್ತಚರ ಇಲಾಖೆಯ ವೈಫಲ್ಯ ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ. ನಾವು ಮೈ ಮರೆತರೆ ಫ್ರೆಂಡ್ ಅಂತ ಹೇಳಿ ಅದನ್ನ ಬೇರೆಯವರು ಬೇರೆ ಬೇರೆ ಥರ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋದಕ್ಕೆ ಬೋರೈ ಬಾರಿ ದುರಂತ ಒಂದು ಸಾಕ್ಷಿಯನ್ನು ಕೊಡ್ತು. ಹಾಗೂ ಇದೆಲ್ಲದರ ಪರಿಣಾಮ ಪೂರ್ವ ಗಡಿಯಲ್ಲೂ ಕೂಡ ನಾವು ಫುಲ್ ಅಲರ್ಟ್ ಆದ್ವಿ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಭಾರತ ಅವತ್ತು ಯುದ್ಧ ಮಾಡಿಬಿಡ್ಬೇಕಾಗಿತ್ತಾ ಬಾಂಗ್ಲಾದೇಶದ ಮೇಲೆ, ಪೂರ್ತಿ ಬಾಂಗ್ಲಾದೇಶದ ಮೇಲೆ, ಅಥವಾ ಭಾರತ ಅವತ್ತು ಹ್ಯಾಂಡಲ್ ಮಾಡಿರೋ ರೀತಿ ಸರಿ ಅಂತ ಅನಿಸುತ್ತಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ ಡೆಪ್ತ್ ಮಾಹಿತಿಗಾಗಿ ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.